ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಮ್ಮ ಜೀವನದ ಪ್ರತಿ ಕ್ಷಣ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಕ್ಷಣ ಆಗಿದೆ. ಈ ದಿನ ನಾವು ಯಾವ ನಿರ್ಣಯವನ್ನು ತೆಗೆದುಕೊಳ್ಳುತ್ತೇವೋ ಅದರ ಆಧಾರದಿಂದ ನಮ್ಮ ಭವಿಷ್ಯ ರೂಪಿತ ಆಗುತ್ತದೆ. ಈ ದಿನದ ನಮ್ಮ ನಿರ್ಣಯವೇ ಭವಿಷ್ಯದ ನಮ್ಮ ಸುಖ ಮತ್ತು ದುಃಖಕ್ಕೆ ಕಾರಣ ಆಗಿದೆ. ಆದರೆ ನಮ್ಮ ಜೀವನದಲ್ಲಿ ಯಾವಾಗ ಯಾವುದಾದರೂ ಒಂದು ಪರಿಸ್ಥಿತಿ ಬರುತ್ತದೆಯೋ, ಕಷ್ಟ ಬರುತ್ತದೆಯೋ, ಆ ಸಮಯದಲ್ಲಿ ನಮ್ಮ ಮನಸ್ಸು ಗೊಂದಲಕ್ಕೊಳಗಾಗುತ್ತದೆ, ಮನಸ್ಸು ಅಶಾಂತ ಆಗುತ್ತದೆ. ಮನಸ್ಸು ಅಶಾಂತ ಆದಾಗ ನಮ್ಮ ಮನಸ್ಸೇ ಒಂದು ಯುದ್ಧ ಭೂಮಿ ಆಗಿಬಿಡುತ್ತದೆ. ಯಾವಾಗ ಮನಸ್ಸಿನಲ್ಲಿ ವಿಚಾರಗಳ ಸಂಘರ್ಷ ನಡೆಯುತ್ತಿರುತ್ತದೆಯೋ, ವಿಚಾರಗಳ ಯುದ್ಧ ನಡೆಯುತ್ತಿರುತ್ತದೆಯೋ, ಆಗ ನಾವು ಸರಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ಳಲು ಸಾಧ್ಯ ಇಲ್ಲ. ಆದ್ದರಿಂದ ಸರಿಯಾಗಿ ನಿರ್ಣಯವನ್ನು ತೆಗೆದುಕೊಂಡು ಭವಿಷ್ಯದಲ್ಲಿ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನಿರ್ಣಯವನ್ನು ತೆಗೆದುಕೊಳ್ಳುವುದಕ್ಕಿಂತ ಮೊದಲು ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಬೇಕು. ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪ್ರತಿ ಕ್ಷಣ ನಾವು ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಪ್ರತಿ ಕ್ಷಣ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ನಿರ್ಣಯವನ್ನು ತೆಗೆದುಕೊಳ್ಳಿ. ಆಗ ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಸುಖ ಮತ್ತು ಶಾಂತಿಯ ಪ್ರಾಪ್ತಿಯಾಗುತ್ತದೆ ಎಂದು ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ.